ಮಿಥುನ ರಾಶಿಯವರೇ, ಆಗಸ್ಟ್ 31ರ ನಂತರ ನಿಮ್ಮ ಜೀವನದ ಪರಿಸ್ಥಿತಿ ಕ್ರಮೇಣ ಬದಲಾಗಲು ಪ್ರಾರಂಭವಾಗುತ್ತದೆ ಮತ್ತು ಈ ಬದಲಾವಣೆಯ ಮೇಲೆ ಊಹಿಸಿರದ ಕೆಲವು ಕ್ಷಣಗಳು ಇರಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದರೆ, ಯಾರಿಗಾದರೂ ಅವಮಾನವಿದ್ದರೆ, ಕೆಲಸದ ಫಲಿತಾಂಶಗಳು ಯಾವಾಗ ಸಿಗುತ್ತವೆ ಎಂದು ಚಿಂತಿತರಾಗಿದ್ದರೆ, ಅಥವಾ ಆರ್ಥಿಕ ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತದೆ ಎಂದು ಯೋಚಿಸುತ್ತಿದ್ದರೆ, ಕೊನೆಯವರೆಗೂ ಈ ಸಂಪೂರ್ಣ ಮಾಹಿತಿಯನ್ನು ಆಲಿಸಿ. ಏಕೆಂದರೆ ಆಗಸ್ಟ್ 31ರ ನಂತರ ಮಿಥುನ ರಾಶಿಯವರಿಗೆ ಹಳೆಯ ಕಥೆ ಮತ್ತೆ ಹುಟ್ಟಿಕೊಳ್ಳುವ ಸೂಚನೆಗಳಿವೆ ಮತ್ತು ಈ ಬಾರಿ ನೀವು ಹಿಂತಿರುಗಿ ನೋಡಬೇಕೆ ಅಥವಾ ಮುಂದೆ ಸಾಗಬೇಕೆ ಎಂದು ನಿರ್ಧರಿಸಬೇಕಾಗುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ತಲೆಯಲ್ಲಿ ಏಕಕಾಲದಲ್ಲಿ ಅನೇಕ ಆಲೋಚನೆಗಳು ಓಡುವುದು ನಿಮ್ಮ ಸ್ವಭಾವ. ನೀವು ನಿರ್ಧಾರ ತೆಗೆದುಕೊಳ್ಳುವ ಮೊದಲು 10 ಬಾರಿ ಯೋಚಿಸುತ್ತೀರಿ. ಇನ್ನೊಬ್ಬ ವ್ಯಕ್ತಿಯ ಪ್ರತಿಯೊಂದು ಮಾತನ್ನು ಅರ್ಥೈಸುತ್ತೀರಿ ಮತ್ತು ಕೆಲವೊಮ್ಮೆ ಇನ್ನೂ ಸಂಭವಿಸದ ವಿಷಯಗಳ ಬಗ್ಗೆ ಚಿಂತಿಸಲು ಪ್ರಾರಂಭಿಸುತ್ತೀರಿ. ಆದರೆ ಆಗಸ್ಟ್ 31ರ ನಂತರ ಒಂದು ವಿಷಯ ಬದಲಾಗಲಿದೆ. ಕೆಲವು ವಿಷಯಗಳಿಗೆ ನೀವೇ ಉತ್ತರಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ನೀವು ಸುದ್ದಿ, ಕರೆ ಅಥವಾ ಉತ್ತರಕ್ಕಾಗಿ ಕಾಯುತ್ತಿರುವ ವ್ಯಕ್ತಿಯಿಂದ ಹಠಾತ್ ಸಂಪರ್ಕದ ಸಾಧ್ಯತೆ ಇದೆ. ಒಂದು ಸಂದೇಶ, ಒಂದು ಫೋನ್ ಕರೆ ಅಥವಾ ಹಠಾತ್ ಭೇಟಿಯು ನಿಮ್ಮ ಮನಸ್ಸಿನಲ್ಲಿ ಮತ್ತೊಮ್ಮೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕಬಹುದು. ಆದರೆ ಈ ಬಾರಿ ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇನ್ನೊಬ್ಬರು ಏನು ಹೇಳುತ್ತಾರೆಂದು ನೋಡದೆ ಏನು ಮಾಡುತ್ತಾರೆ ಎಂಬುದನ್ನು ನೋಡಿ. ಏಕೆಂದರೆ ಈ ಜಾತಕದಲ್ಲಿ ನಿಮಗೆ ಅತ್ಯಂತ ಮುಖ್ಯವಾದ ಪಾಠವೆಂದರೆ ಮಾತುಗಳಿಗಿಂತ ಕ್ರಿಯೆಗಳಲ್ಲಿ ನಂಬಿಕೆ ಇಡುವುದು. ಈಗ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ಕೆಲಸ ಮಾಡುತ್ತಿರುವ ಮಿಥುನ ರಾಶಿಯವರಿಗೆ ಆಗಸ್ಟ್ 31ರ ನಂತರ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಗಮನಿಸುವ ಸಾಧ್ಯತೆ ಇದೆ. ನೀವು ದೀರ್ಘಕಾಲದಿಂದ ಮಾಡುತ್ತಿರುವ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ. ಮಿಥುನ ರಾಶಿಯವರೇ, ಆಗಸ್ಟ್ 31ರ ನಂತರ ನಿಮ್ಮ ಜೀವನದ ಪರಿಸ್ಥಿತಿ ಕ್ರಮೇಣ ಬದಲಾಗಲು ಪ್ರಾರಂಭವಾಗುತ್ತದೆ ಮತ್ತು ಈ ಬದಲಾವಣೆಯ ಮೇಲೆ ಊಹಿಸಿರದ ಕೆಲವು ಕ್ಷಣಗಳು ಇರಬಹುದು. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದರೆ, ಯಾರಿಗಾದರೂ ಅವಮಾನವಿದ್ದರೆ, ಕೆಲಸದ ಫಲಿತಾಂಶಗಳು ಯಾವಾಗ ಸಿಗುತ್ತವೆ ಎಂದು ಚಿಂತಿತರಾಗಿದ್ದರೆ, ಅಥವಾ ಆರ್ಥಿಕ ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತದೆ ಎಂದು ಯೋಚಿಸುತ್ತಿದ್ದರೆ, ಕೊನೆಯವರೆಗೂ ಈ ಸಂಪೂರ್ಣ ಮಾಹಿತಿಯನ್ನು ಆಲಿಸಿ. ಏಕೆಂದರೆ ಆಗಸ್ಟ್ 31ರ ನಂತರ ಮಿಥುನ ರಾಶಿಯವರಿಗೆ ಹಳೆಯ ಕಥೆ ಮತ್ತೆ ಹುಟ್ಟಿಕೊಳ್ಳುವ ಸೂಚನೆಗಳಿವೆ ಮತ್ತು ಈ ಬಾರಿ ನೀವು ಹಿಂತಿರುಗಿ ನೋಡಬೇಕೆ ಅಥವಾ ಮುಂದೆ ಸಾಗಬೇಕೆ ಎಂದು ನಿರ್ಧರಿಸಬೇಕಾಗುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ತಲೆಯಲ್ಲಿ ಏಕಕಾಲದಲ್ಲಿ ಅನೇಕ ಆಲೋಚನೆಗಳು ಓಡುವುದು ನಿಮ್ಮ ಸ್ವಭಾವ. ನೀವು ನಿರ್ಧಾರ ತೆಗೆದುಕೊಳ್ಳುವ ಮೊದಲು 10 ಬಾರಿ ಯೋಚಿಸುತ್ತೀರಿ. ಇನ್ನೊಬ್ಬ ವ್ಯಕ್ತಿಯ ಪ್ರತಿಯೊಂದು ಮಾತನ್ನು ಅರ್ಥೈಸುತ್ತೀರಿ ಮತ್ತು ಕೆಲವೊಮ್ಮೆ ಇನ್ನೂ ಸಂಭವಿಸದ ವಿಷಯಗಳ ಬಗ್ಗೆ ಚಿಂತಿಸಲು ಪ್ರಾರಂಭಿಸುತ್ತೀರಿ. ಆದರೆ ಆಗಸ್ಟ್ 31ರ ನಂತರ ಒಂದು ವಿಷಯ ಬದಲಾಗಲಿದೆ. ಕೆಲವು ವಿಷಯಗಳಿಗೆ ನೀವೇ ಉತ್ತರಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ನೀವು ಸುದ್ದಿ, ಕರೆ ಅಥವಾ ಉತ್ತರಕ್ಕಾಗಿ ಕಾಯುತ್ತಿರುವ ವ್ಯಕ್ತಿಯಿಂದ ಹಠಾತ್ ಸಂಪರ್ಕದ ಸಾಧ್ಯತೆ ಇದೆ. ಒಂದು ಸಂದೇಶ, ಒಂದು ಫೋನ್ ಕರೆ ಅಥವಾ ಹಠಾತ್ ಭೇಟಿಯು ಹಿರಿಯ ವ್ಯಕ್ತಿಯಿಂದ ಬರಬಹುದು.
ಕೆಲವರಿಗೆ ಹೊಸ ಜವಾಬ್ದಾರಿ, ಹೊಸ ಯೋಜನೆ ಅಥವಾ ಬೇರೆ ತಂಡದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗಬಹುದು. ಆರಂಭದಲ್ಲಿ ಈ ಜವಾಬ್ದಾರಿ ಬೆದರಿಸುವಂತೆ ಕಾಣಿಸಬಹುದು, ಆದರೆ ನಂತರ ಈ ಅವಕಾಶ ನಿಮ್ಮ ವೃತ್ತಿ ಜೀವನಕ್ಕೆ ಮುಖ್ಯವಾದದ್ದು. ಆದರೆ ಒಂದು ವಿಷಯವನ್ನು ನೆನಪಿಡಿ, ನಿಮ್ಮ ವೈಯಕ್ತಿಕ ಯೋಜನೆಗಳನ್ನು ಕಚೇರಿಯಲ್ಲಿರುವ ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ ಮುಂಚಿತವಾಗಿ ಹೆಚ್ಚು ಜನರಿಗೆ ಹೇಳುವ ಅಗತ್ಯವಿಲ್ಲ. ಸದ್ದಿಲ್ಲದೆ ಕೆಲಸ ಮಾಡಿ ಮತ್ತು ಫಲಿತಾಂಶಗಳು ತಾವಾಗಿಯೇ ಮಾತನಾಡಲಿ. ಏಕೆಂದರೆ ಕೆಲವೊಮ್ಮೆ ನಿಮ್ಮ ಪ್ರಗತಿಯನ್ನು ನೋಡಿ ಅಸಮಾಧಾನಗೊಳ್ಳುವ ಜನರು ನಿಮಗೆ ತುಂಬ ಹತ್ತಿರದಲ್ಲಿರಬಹುದು. ಈಗ ವ್ಯಾಪಾರ ಮಾಡುತ್ತಿರುವ ಮಿಥುನ ರಾಶಿಯವರು ಜನರಿಗೆ ಬೇರೆಯದೇ ಚಿಹ್ನೆ ಇದೆ. ಹಳೆಯ ಗ್ರಾಹಕರು, ಹಳೆಯ ಸಂಪರ್ಕ ಅಥವಾ ಹಿಂದೆ ನಿಲ್ಲಿಸಿದ ಚರ್ಚೆ ಪುನರಾರಂಭವಾಗಬಹುದು. ನೀವು ಬಹುತೇಕ ಮರೆಯುತ್ತಿರುವ ಕೆಲಸವು ನಿಮಗೆ ಮತ್ತೆ ಅವಕಾಶವನ್ನು ನೀಡಬಹುದು. ಆದರೆ ದಾಖಲೆಗಳು, ವಹಿವಾಟುಗಳು ಮತ್ತು ಹಣಕ್ಕೆ ಸಂಬಂಧಿಸಿದ ಯಾವುದಕ್ಕೂ ಆತುರ ಪಡಬೇಡಿ. ಒಪ್ಪಂದದ ನಿಯಮಗಳನ್ನು ಎಚ್ಚರಿಕೆಯಿಂದ ಓದಿ. ಕೇವಲ ಮಾತನಾಡುವ ಮೂಲಕ ಯಾರನ್ನು ನಂಬಬೇಡ. ಹಣಕಾಸಿನ ವಹಿವಾಟುಗಳಲ್ಲಿ ಸ್ಪಷ್ಟವಾಗಿದೆ. ಈಗ ನಾವು ಹಣದ ಬಗ್ಗೆ ಮಾತನಾಡಿದರೆ, ಆಗಸ್ಟ್ 31ರ ನಂತರ ಆರ್ಥಿಕ ಪರಿಸ್ಥಿತಿಯಲ್ಲಿ ಕ್ರಮೇಣ ಸುಧಾರಣೆಯಾಗುವ ಸಾಧ್ಯತೆ ಇದೆ. ಆದರೆ ಅದೇ ಸಮಯದಲ್ಲಿ ಹಠಾತ್ ವೆಚ್ಚಗಳು ಸಹ ಬರಬಹುದು. ಮನೆಯಲ್ಲಿ ಕೆಲವರು ಕೆಲಸ ಮಾಡುತ್ತಾರೆ, ಪ್ರಯಾಣ, ಸರಕುಗಳು, ಶಾಪಿಂಗ್ ಅಥವಾ ಕುಟುಂಬದ ಜವಾಬ್ದಾರಿ ವೆಚ್ಚಗಳನ್ನು ಹೆಚ್ಚಿಸಬಹುದು. ಆದ್ದರಿಂದ ನೀವು ಹಣವನ್ನು ಪಡೆದ ತಕ್ಷಣ ಖರ್ಚು ಮಾಡಬೇಡಿ. ಸ್ವಲ್ಪ ಉಳಿತಾಯವನ್ನು ಪಕ್ಕಕ್ಕೆ ಇಡುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಕೆಲವು ರಾಶಿಯವರು ಹಣದ ವಿಷಯದಲ್ಲಿ ಸಿಲುಕಿಕೊಳ್ಳುವ ಅಥವಾ ಇಂದಿನ ಕೆಲಸದಿಂದ ಪಾವತಿಯನ್ನು ಪಡೆಯುವ ಸಾಧ್ಯತೆ ಇದೆ. ಅದ್ಯಾವುದೋ ಯಾವುದೇ ಹಣಕಾಸಿನ ಹೂಡಿಕೆ ಮಾಡುವ ಮೊದಲು ಸರಿಯಾದ ಮಾಹಿತಿ ಮತ್ತು ತಜ್ಞರ ಸಲಹೆಯನ್ನು ಪಡೆಯುವುದು ಮುಖ್ಯ. ಜ್ಯೋತಿಷ್ಯ ಚಿಹ್ನೆಗಳನ್ನು ಆಧರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಈಗ ಪ್ರೀತಿಯ ಸಂಬಂಧಗಳತ್ತ ಸಾಗೋಣ. ಮಿಥುನ ರಾಶಿಯವರಿಗೆ ಆಗಸ್ಟ್ 31ರ ನಂತರ ಪ್ರೀತಿಯಲ್ಲಿ ಭಾವನಾತ್ಮಕ ವಾತಾವರಣ ಸ್ವಲ್ಪ ಶಾಂತವಾಗಿರುತ್ತದೆ. ನೀವು ಬೇರೆಯಾಗಬಹುದು. ಕೆಲವು ಜನರ ಜೀವನದಲ್ಲಿ ನೀವು ಒಮ್ಮೆ ತುಂಬ ಆತ್ಮೀಯರಾಗಿದ್ದ ವ್ಯಕ್ತಿ ಮತ್ತೆ ಬರಬಹುದು. ಹಠಾತ್ ಫೋನ್ ಕರೆ ಅಥವಾ ಸಂದೇಶವು ನಿಮ್ಮ ಮನಸ್ಸಿನಲ್ಲಿ ಹಳೆಯ ನೆನಪುಗಳನ್ನು ತರಬಹುದು. ಎಲ್ಲವೂ ಮತ್ತೆ ಅದೇ ರೀತಿ ಆಗುತ್ತಿದೆ ಎಂದು ನೀವು ಭಾವಿಸಬಹುದು. ಆದರೆ ಇಲ್ಲಿಯೇ ಇದೆ, ಹಳೆಯ ನೆನಪುಗಳು ಸುಂದರವಾಗಿರಬಹುದು, ಆದರೆ ಪ್ರತಿಯೊಂದು ಹಳೆಯ ಸಂಬಂಧವನ್ನು ಮತ್ತೆ ಹುಟ್ಟು ಹಾಕಲು ಯೋಗ್ಯವಾಗಿಲ್ಲ. ನಿಮ್ಮ ಮುಂದೆ ಇರುವ ವ್ಯಕ್ತಿ ನಿಜವಾಗಿಯೂ ಬದಲಾಗಿದ್ದಾನೆಯೇ ಅಥವಾ ಪರಿಸ್ಥಿತಿ ಬದಲಾಗಿದೆಯೇ ಎಂದು ಪರಿಶೀಲಿಸಿ. ಮಿಥುನ ರಾಶಿಯವರಿಗೆ ಇದು ಹೊಸ ಪರಿಚಯದ ಸಂಕೇತವಾಗಿದೆ. ಈ ಪರಿಚಯವು ಕೆಲಸದ ಸ್ಥಳದಲ್ಲಿ ಸ್ನೇಹಿತರೊಂದಿಗೆ ಆಗಿರಬಹುದು. ಇದು ಸಾಮಾಜಿಕ ಮಾಧ್ಯಮದ ಮೂಲಕ ಅಥವಾ ಪ್ರವಾಸದ ಸಮಯದಲ್ಲಿ ಸಂಭವಿಸಬಹುದು. ಆರಂಭದಲ್ಲಿ ಸರಳ ಸ್ನೇಹದಂತೆ ಕಾಣುವುದು ಕ್ರಮೇಣ ಆಕರ್ಷಣೆಯಾಗಿ ಬದಲಾಗಬಹುದು. ಆದರೆ ಭವಿಷ್ಯದ ಬಗ್ಗೆ ತಕ್ಷಣ ಕನಸು ಕಾಣಬೇಡಿ. ಸಂಬಂಧಕ್ಕೆ ಸಮಯ ನೀಡಿ. ವಿವಾಹಿತ ಮಿಥುನ ರಾಶಿಯವರು ಮನೆಯಲ್ಲಿ ವಾತಾವರಣವನ್ನು ಶಾಂತವಾಗಿಡಬೇಕು. ಸಣ್ಣ ತಪ್ಪು ಗ್ರಹಿಕೆಗಳು ವಾದಗಳಿಗೆ ಕಾರಣವಾಗಬಹುದು. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಬದಲು ಶಾಂತವಾಗಿ ಮಾತನಾಡಿ. ಏಕೆಂದರೆ ಹೇಳಿದ ವಿಷಯಗಳು ಹೆಚ್ಚಾಗಿ ಮನಸ್ಸಿನಲ್ಲಿ ದೊಡ್ಡದಾಗಿ ಬೆಳೆಯುತ್ತವೆ. ಕುಟುಂಬದ ಬಗ್ಗೆ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬರಬಹುದು. ಕುಟುಂಬದಲ್ಲಿ ಯಾರಾದರೂ ನಿಮ್ಮಿಂದ ಸಹಾಯವನ್ನು ನಿರೀಕ್ಷಿಸುತ್ತಾರೆ. ಸಾಧ್ಯವಾದರೆ ಅವಳಿಗಾಗಿ ಸಮಯ ತೆಗೆದುಕೊಳ್ಳಿ, ಏಕೆಂದರೆ ನಿಮ್ಮಿಂದ ಸ್ವಲ್ಪ ಸಹಾಯವು ಮನೆಯಲ್ಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಈಗ ಈ ಜಾತಕದ ಪ್ರಮುಖ ಮತ್ತು
ಭಾಗವನ್ನು ನೋಡೋಣ. ಮಿಥುನ ರಾಶಿಯವರೇ, ಆಗಸ್ಟ್ 31ರ ನಂತರ ನಿಮ್ಮ ಸುತ್ತಲಿನ ಪರಿಸ್ಥಿತಿಯು ನಿಮಗೆ ವಿಭಿನ್ನ ರೀತಿಯಲ್ಲಿ ಬಹಿರಂಗಗೊಳ್ಳಬಹುದು. ನೀವು ಇಲ್ಲಿಯವರೆಗೆ ನಿರ್ಲಕ್ಷಿಸುತ್ತಿದ್ದ ಅದೇ ವಿಷಯದ ಬಗ್ಗೆ ನೀವು ಇದ್ದಕ್ಕಿದ್ದಂತೆ ಗಮನ ಹರಿಸುತ್ತೀರಿ. ನೀವು ಒಬ್ಬ ವ್ಯಕ್ತಿಯ ಎರಡು ವಿಭಿನ್ನ ಮುಖಗಳನ್ನು ಅನುಭವಿಸಬಹುದು. ನೀವು ಆಘಾತಕ್ಕೊಳಗಾಗುವ ಸಾಧ್ಯತೆ ಇದೆ, ಆದರೆ ಈ ಗಾಯವು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಆದರೆ ನಿಮ್ಮನ್ನು ಬಲಪಡಿಸುತ್ತದೆ. ಕೆಲವು ಜನರು ನಿಮ್ಮ ಬಗ್ಗೆ ಎಷ್ಟು ಮಾತನಾಡಿದರೂ ನಿಮ್ಮ ಪರವಾಗಿಲ್ಲ ಎಂದು ನೀವು ಭಾವಿಸಬಹುದು. ಆದ್ದರಿಂದ ಎಲ್ಲವನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ಶಾಂತವಾಗಿರಿ ಮತ್ತು ಗಮನಿಸಿ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯಿರಿ. ಆಗಸ್ಟ್ 31ರ ನಂತರ ಮಿಥುನ ರಾಶಿಯವರಿಗೆ ಮತ್ತೊಂದು ಪ್ರಮುಖ ಬದಲಾವಣೆ ಎಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ. ಇಲ್ಲಿಯವರೆಗೆ ನೀವು ಗೊಂದಲಕ್ಕೊಳಗಾಗಿದ್ದ ವಿಷಯದ ಬಗ್ಗೆ ನಿಮಗೆ ಇದ್ದಕ್ಕಿದ್ದಂತೆ ಸ್ಪಷ್ಟತೆ ಸಿಗಬಹುದು. ನೀವು ತಿಂಗಳುಗಳಿಂದ ಮುಂದೂಡುತ್ತಿದ್ದ ನಿರ್ಧಾರವನ್ನು ಈಗ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಆಶ್ಚರ್ಯಕರವಾಗಿ ನಿರ್ಧಾರ ತೆಗೆದುಕೊಂಡ ನಂತರ ನಿಮ್ಮ ಮನಸ್ಸಿನ ಮೇಲಿನ ದೊಡ್ಡ ಹೊರೆ ಹಗುರವಾಗಿರುತ್ತದೆ. ಕೆಲವರು ನಿಮ್ಮ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸುತ್ತಾರೆ. ಹೀಗೆ ಮಾಡಿ, ಹಾಗೆ ಮಾಡಿ, ಈಗಲೇ ನಿರ್ಧಾರ ತೆಗೆದುಕೊಳ್ಳಿ. ಆದರೆ ಇದು ನಿಮ್ಮ ಜೀವನವಾಗಿದ್ದರಿಂದ ಅಂತಿಮ ನಿರ್ಧಾರ ನಿಮ್ಮದಾಗಿರಬೇಕು. ಸಲಹೆ ತೆಗೆದುಕೊಳ್ಳಿಕೊಳ್ಳಿ, ಆದರೆ ನಿಮ್ಮ ಸ್ವಂತ ವಿವೇಚನೆಯನ್ನು ಬಳಸಿ. ಈಗ ಕೆಲವು ಮಿಥುನ ರಾಶಿಯವರು ಪ್ರಯಾಣದ ವಿಷಯದಲ್ಲಿ ಇದ್ದಕ್ಕಿದ್ದಂತೆ ಪ್ರಯಾಣಿಸಬೇಕಾಗಬಹುದು. ಈ ಪ್ರವಾಸವು ಮೊದಲಿಗೆ ಅನಿರೀಕ್ಷಿತವಾಗಿರಬಹುದು, ಆದರೆ ಇದು ಒಂದು ಪ್ರಮುಖ ಸಭೆ ಅಥವಾ ಉದ್ಯೋಗಾವಕಾಶಕ್ಕೆ ಕಾರಣವಾಗಬಹುದು. ಪ್ರಯಾಣ ಮಾಡುವಾಗ ನಿಮ್ಮ ದಾಖಲೆಗಳು, ಹಣ ಮತ್ತು ಅಗತ್ಯ ವಸ್ತುಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಆಗಸ್ಟ್ 31ರ ನಂತರದ ಅವಧಿಯು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಸಮಯ. ಅಧ್ಯಯನ ಮಾಡುವಾಗ ಮೊಬೈಲ್ ಅಥವಾ ಇತರ ವಸ್ತುಗಳನ್ನು ಬಳಸಬೇಡಿ. ಇತರ ವಿಷಯಗಳು ನಿಮ್ಮನ್ನು ಬೇರೆಡೆಗೆ ಸೆಳೆಯಬಹುದು, ಆದರೆ ನೀವು ಪ್ರತಿದಿನ ಸ್ವಲ್ಪ ಯೋಚನೆ ಹಾಕಿಕೊಂಡರೆ ನೀವು ಉತ್ತಮ ಪ್ರಗತಿಯನ್ನು ಸಾಧಿಸಬಹುದು. ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಕೊನೆಯ ಕ್ಷಣದಲ್ಲಿ ಭಯಪಡಬಾರದು. ನಿಮ್ಮ ಸ್ಥಿರತೆಯೇ ನಿಮ್ಮ ದೊಡ್ಡ ಶಕ್ತಿ. ಈಗ ಆರೋಗ್ಯದ ಬಗ್ಗೆ ಮಾತನಾಡೋಣ. ಅನಿಯಮಿತ ನಿದ್ರೆ, ನಿರಂತರವಾಗಿ ಪರದೆಯನ್ನು ನೋಡುವುದು ಅಥವಾ ಸಮಯಕ್ಕೆ ಸರಿಯಾಗಿ ತಿನ್ನದಿರುವುದು ಆಯಾಸಕ್ಕೆ ಕಾರಣವಾಗಬಹುದು. ದೇಹದ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಸರಿಯಾದ ಆಹಾರ, ಸಾಕಷ್ಟು ನಿದ್ರೆ, ನೀರು ಮತ್ತು ನಿಯಮಿತ ವ್ಯಾಯಾಮಕ್ಕೆ ಗಮನ ಕೊಡಿ. ನಿಮಗೆ ಯಾವುದೇ ಆರೋಗ್ಯ ದೂರುಗಳು ಅನಿಸಿದರೆ ವೈದ್ಯರನ್ನು ಸಂಪರ್ಕಿಸಿ. ಈಗ ಮಿಥುನ ರಾಶಿಯವರಿಗೆ ಬಹಳ ಮುಖ್ಯವಾದ ವಿಷಯ ನೆನಪಿಡಿ. ಆಗಸ್ಟ್ 31ರ ನಂತರ ಯಾರೊಂದಿಗೂ ದೊಡ್ಡದಾಗಿ ಏನನ್ನು ಹೇಳಬೇಡಿ. ನಿಮ್ಮ ಜೀವನದಲ್ಲಿ ಹೊಸ ಯೋಜನೆ, ಹೊಸ ಕೆಲಸ, ಹೊಸ ಸಂಬಂಧ ಅಥವಾ ಆರ್ಥಿಕ ನಿರ್ಧಾರವಿದ್ದರೆ ಅದು ಪೂರ್ಣಗೊಳ್ಳುವವರೆಗೆ ಅನಗತ್ಯ ಚರ್ಚೆಗಳನ್ನು ತಪ್ಪಿಸಿ. ಕೆಲವು ವಿಷಯಗಳು ಸದ್ಯದಲ್ಲೇ ಅಭಿವೃದ್ಧಿ ಹೊಂದಲು ಅವಕಾಶ ನೀಡಿದರೆ ಅವುಗಳಿಗೆ ಹೆಚ್ಚು ಸುಂದರವಾದ ಫಲಿತಾಂಶ ನೀಡುತ್ತದೆ. ನಿಮ್ಮ ಜೀವನದ ಮುಂದಿನ ಅಧ್ಯಾಯವನ್ನು ಇತರರ ಅಭಿಪ್ರಾಯಗಳ ಪ್ರಕಾರ ಅಲ್ಲ, ನಿಮ್ಮ ನಿರ್ಧಾರದ ಪ್ರಕಾರ ಬರೆಯಬೇಕು. ಕೆಲವು ಮಿಥುನ ರಾಶಿಯವರಿಗೆ ಇದ್ದಕ್ಕಿದ್ದಂತೆ ಒಳ್ಳೆಯ ಸುದ್ದಿ ಸಿಗಬಹುದು. ಈ ಸುದ್ದಿ ಉದ್ಯೋಗ, ವ್ಯವಹಾರ, ಹಣ, ಶಿಕ್ಷಣ ಅಥವಾ ವೈಯಕ್ತಿಕ ವಿಷಯಕ್ಕೆ ಸಂಬಂಧಿಸಿರಬಹುದು. ಮೊದಲಿಗೆ ಇದು ನನಗೆ ನಿಜವಾಗಿಯೂ ಆಗುತ್ತಿದೆ ಎಂದು ನೀವು ನಂಬುವುದಿಲ್ಲವೇ? ಆದರೆ ಪರಿಸ್ಥಿತಿಯನ್ನು ಶಾಂತವಾಗಿ ಸ್ವೀಕರಿಸಿ. ಈ ಅವಕಾಶವನ್ನು ಕಾಪಾಡಿಕೊಳ್ಳಲು ಕಠಿಣ ಪರಿಶ್ರಮ ಬೇಕಾಗುತ್ತದೆ, ಏಕೆಂದರೆ ಅದೃಷ್ಟದ ಪಟ್ಟಿ ತೆರೆಯಬಹುದು, ಆದರೆ ನೀವು ಪ್ರವೇಶಿಸಲು ಹೆಜ್ಜೆ ಇಡಬೇಕು. ಇತ್ತೀಚೆಗೆ ವೈಫಲ್ಯ, ನಿರಾಕರಣೆ ಅಥವಾ ನಿರಾಶೆಯನ್ನು ಅನುಭವಿಸಿದ್ದವರಿಗೆ ಈಗ ವಿಶೇಷ ಸಂದೇಶ. ನಿಮ್ಮ ಕಥೆ ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ನಿರಾಕರಣೆ ಅಂತ್ಯವಲ್ಲ. ಯಾರಾದರೂ ನಿಮ್ಮಿಂದ ದೂರ ಹೋದ ಮಾತ್ರಕ್ಕೆ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ.
ನೀವು ಒಂದು ಕೆಲಸದಲ್ಲಿ ವಿಫಲವಾದ ಮಾತ್ರಕ್ಕೆ ನಿಮ್ಮ ಸಾಮರ್ಥ್ಯವು ಕೊನೆಗೊಳ್ಳುವುದಿಲ್ಲ. ಆಗಸ್ಟ್ 31ರ ನಂತರ ನೀವು ನಿಮ್ಮನ್ನು ಹೊಸ ಕಣ್ಣುಗಳಿಂದ ನೋಡಬೇಕು. ಏಕೆಂದರೆ ಯಾವಾಗ ಕೆಲವೊಮ್ಮೆ ಜೀವನವು ನಿಮಗೆ ಬೇಕಾದದ್ದನ್ನು ನೀಡುವುದಿಲ್ಲ, ಏಕೆಂದರೆ ಏನಾದರೂ ವಿಭಿನ್ನ ಮತ್ತು ಉತ್ತಮವಾದದ್ದು ಸಿದ್ಧವಾಗುತ್ತಿದೆ. ಮಿಥುನ ರಾಶಿಯವರಿಗೆ ಈ ಸಮಯವು ನಿಮಗೆ ಹಳೆಯ ಭಯಗಳನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಹೊಸ ಭವಿಷ್ಯವನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ ಎಂಬ ದೊಡ್ಡ ಸಂದೇಶವಾಗಿದೆ. ಆದ್ದರಿಂದ ಮುಗಿದಿದ್ದನ್ನು ಸ್ವೀಕರಿಸಿ, ನಿಮ್ಮದಲ್ಲದನ್ನು ಬೆನ್ನಟ್ಟಬೇಡಿ ಮತ್ತು ನಿಮಗೆ ಸೂಕ್ತವಾದದ್ದಕ್ಕಾಗಿ ಶ್ರಮಿಸಬೇಡಿ. ಆಗಸ್ಟ್ 31ರ ನಂತರ ಒಬ್ಬ ವ್ಯಕ್ತಿ ಅವಕಾಶ ಅಥವಾ ನಿರ್ಧಾರವು ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನು ನೀಡಬಹುದು. ಆದರೆ ಆ ಕ್ಷಣದಲ್ಲಿ ನಿಮ್ಮ ದೃಷ್ಟಿ ಸ್ಪಷ್ಟವಾಗಿರಬೇಕು. ಭಾವನೆಯಿಂದ ಹೌದು ಎಂದು ಹೇಳಬೇಡಿ ಮತ್ತು ಭಯದಿಂದ ನಿರಾಕರಿಸಬೇಡಿ. ಮೊದಲು ಮಾಹಿತಿ ಪಡೆಯಬೇಡಿ, ಯೋಚಿಸಿ ನಂತರ ನಿರ್ಧರಿಸಿ. ಕಳೆದ ಕೆಲವು ದಿನಗಳಿಂದ ಈಗ ಒಂದು ಸುಂದರವಾದ ಸಂದೇಶ. ಏನಾದರೂ ಪದೇ ಪದೇ ನಿಮ್ಮ ಮನಸ್ಸಿಗೆ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ, ಆದರೆ ಅದರಲ್ಲಿ ಕುರುಡು ನಂಬಿಕೆಯನ್ನು ಇಟ್ಟುಕೊಳ್ಳಬೇಡಿ. ನಿಮ್ಮ ಸ್ವಂತ ಅನುಭವ ಮತ್ತು ಆತ್ಮಸಾಕ್ಷಿಯನ್ನು ಬಳಸಿ. ಜ್ಯೋತಿಷ್ಯವನ್ನು ಮಾರ್ಗದರ್ಶಿ ಮತ್ತು ಮನರಂಜನೆಯಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ನಿಜವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಪರಿಸ್ಥಿತಿಯನ್ನು ತೆಗೆದುಕೊಳ್ಳಿ ಮತ್ತು ನಿಮ್ಮ ಸ್ವಂತ ಆತ್ಮಸಾಕ್ಷಿಯನ್ನು ನೋಡಿ. ಮತ್ತು ಈಗ